ನೀವು ಏನು ಫೆಸಿಲಿಟಿ ಕೊಡ್ಬೋದು ಅಂತೇಳಿ. ಅದಕ್ಕಾಗಿ ಈ ಸಾರಿ ಬಜೆಟಲ್ಲಿ ಕೂಡ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದ್ದು ಶಬ್ದ ಬಂದಿದೆ. ಅದಕ್ಕೆ ಅಂಥವರಿಗೆ ಕೂಡ ಇವತ್ತು ಲೈಫನ್ನು ಸೆಕ್ಯೂರ್ ಮಾಡೋದಕ್ಕೆ ನಾವು ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮಗೆ ಹೆಮ್ಮೆ ಇರುವಂಥದ್ದು ಕಳೆದ 2017ರಿಂದ 2025 ತನಕ ಇವತ್ತು ಕೇಳ್ತಾರೆ, ಜಾಬ್ ಎಲ್ಲಿ ಕೊಟ್ರಿ ನೀವು? ಮೋದಿಯವರು ಹೇಳಿದ್ರು ಕೆಲಸ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಎಲ್ಲಿ ಕೊಟ್ರಿ ಅಂತ ಪ್ರಶ್ನೆ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ಅಂತಂದರೆ ನಮಗೆ ಗೊತ್ತಿಲ್ಲ ಇನ್ಫಾರ್ಮ್ ವರ್ಕರ್ಸ್ ಎಷ್ಟು ಜನ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ ಅಂತ. ಇನ್ನು ಕೆಲವರು ಎಂಟರ್ಪ್ರಿನರ್ಸ್ ಇರ್ತಾರೆ ಅಥವಾ ಇಂಡಸ್ಟ್ರಿಯವರು ಇರ್ತಾರೆ. ಅವರು ESI ಅಥವಾ ESIಯಿಂದ ಹೊರಗೆ ಬರೋದಕ್ಕೆ ಅಥವಾ EPFOದಿಂದ ಹೊರಗೆ ಬರೋದಕ್ಕೆ 20 ವರ್ಕರ್ಸಿಂದ ಮೇಲೆ ಇದ್ದರೆ ನಾವು EPFO ಕಟ್ಟಬೇಕು. ಅದಕ್ಕಾಗಿ ಏನು ಮಾಡ್ತಾರೆ, ಕಡಿಮೆ ವರ್ಕರ್ಸ್ ಅಂತ ತೋರಿಸ್ಕೊಳ್ತಾರೆ. 5 ಜನ ಇದ್ದಾರೆ, 6 ಜನ ಇದ್ದಾರೆ, 10 ಜನ ಇದ್ದಾರೆ ಅಂತ ತೋರಿಸ್ಕೊಂತಾರೆ ಅಂತ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅಂಥದ್ದೆಲ್ಲ ಬಿಟ್ಬಿಟ್ಟು ಇವತ್ತು ದೇಶದಲ್ಲಿರುವಂಥ ಒಟ್ಟು ಜನಸಂಖ್ಯೆಗೆ ನಾವು ಈ ಫೆಸಿಲಿಟಿಯನ್ನು ಕೊಡುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೇವೆ. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಇದು ಆಯಿತು. ಈ ಎಲ್ಲರಿಗೂ ಕೂಡ ಸೌಲಭ್ಯವನ್ನು ಕೊಡುವಂಥ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅವರಿಗೆ ಸೌಲಭ್ಯವನ್ನು ಕೊಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದೆ. ಜೊತೆಗೆ ಇವತ್ತು ನಮ್ಮ ಮುಂದೆ ಇರುವಂಥದ್ದು ಮುಖ್ಯವಾಗಿ ಎಷ್ಟು ಜನ EPFಗೂ ಜಾಯ್ನ್ ಆಗಿರ್ಬೋದು. ನಾನು ಅದೇ ಹೇಳಿದೆ, ಕೇಂದ್ರ ಸರ್ಕಾರಕ್ಕೆ ದೂರುವವರಿದ್ದಾರೆ. ಆದರೆ ನಮ್ಮ ಹತ್ರ ಇರುವ ಅಂಕಿಅಂಶ 2017ರಿಂದ 2025 ತನಕ, ಅಂದರೆ ಸುಮಾರು 6 ವರ್ಷ, 25 ಪೂರ್ತಿ ಆಗಿಲ್ಲ, ಕೇವಲ 6 ವರ್ಷದಲ್ಲಿ 7.1 ಕೋಟಿ ಜನ ಹೊಸದಾಗಿ EPFOಗೆ ಜಾಯಿನ್ ಆಗಿದ್ದಾರೆ. ಅಂದರೆ ಫಾರ್ಮರ್ ವರ್ಕರ್ಸ್ ಆಗಿದ್ದಾರೆ. 7.1 crore people are joined to EPFO in the span of 6 years. ಕೇವಲ 6 ವರ್ಷಗಳಲ್ಲಿ 7.1 ಕೋಟಿ ಜನ EPFOಗೆ ಜಾಯಿನ್ ಆಗಿದ್ದಾರೆ. ಅಂದರೆ ಅವರಿಗೆ ಕೆಲಸ ಸಿಕ್ಕಿದೆ, ಅವರು ದುಡ್ಡು ಕಟ್ತಾ ಇದ್ದಾರೆ, ಅವರ ದುಡ್ಡು ರಿಡಕ್ಷನ್ ಆಗ್ತಾ ಇದೆ, ಇದು ಅರ್ಥ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅದರ ಜೊತೆಗೆ ಹೊರದೇಶದಲ್ಲಿ ನಾವು ಕಳಿಸ್ತಾ ಇದ್ದೀವಿ. ಇವತ್ತು ಬೇರೆ ಬೇರೆ ದೇಶಗಳು, ನಾವು G20ಗೆ ಹೋಗ್ತೀವಿ, ಇಲ್ಲೂ ನಾವು ಮಾಡಿದ್ವಿ, ಬೇರೆ ದೇಶಕ್ಕೂ ನಾವು ಹೋಗಿದ್ವಿ. ನಾನು ಲಾಸ್ಟ್ ಟೈಮು ಬ್ರೆಜಿಲ್ಗೆ G20ಗೆ ಹೋದಾಗ ಎಲ್ಲ ದೇಶಗಳವರು ನನ್ನ ಹತ್ರ ಹೇಳಿದ್ದು, ನಮಗೆ ಸ್ಕಿಲ್ಡ್ ವರ್ಕರ್ಸ್ ಬೇಕು, ನಮಗೆ ನರ್ಸಸ್ ಕಳಿಸಿ, ನಮಗೆ ಟೆಕ್ನಿಷಿಯನ್ ಕಳಿಸಿ, ನಮಗೆ ಪ್ಲಂಬರ್ಸ್ ಕಳಿಸಿ, ನಮಗೆ ಬೇರೆ ಬೇರೆ ರೀತಿಯ ಕೆಲಸದವರು ಮಾಡೋರು ಬೇಕು, ಆದರೆ ನೀವು ಟ್ರೈನ್ ಮಾಡಿ ಕಳಿಸಿ. ಈ ರೀತಿಯ ವಿನಂತಿಯನ್ನು ಬೇರೆ ಬೇರೆ ದೇಶದವರು ಇರ್ತಾರೆ. ಅದಕ್ಕಾಗಿ ಒಂದು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇನ್ನೊಂದು ಸರ್ವಿಸ್ ಸೆಕ್ಟರಲ್ಲಿ ನಾವು ಎಷ್ಟು ವರ್ಕರ್ಸನ್ನು ಬೇರೆ ದೇಶಕ್ಕೆ ಕಳಿಸ್ಬೋದು, ಎಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಆ ಹೊರದೇಶದ ಹೊರತುಪಡಿಸಿ ನಮ್ಮ ದೇಶದಲ್ಲಿ EPFO ಜಾಯ್ನ್ ಆಗಬೇಕಂದ್ರೆ ಅವರು ನಮ್ಮ ದೇಶದಲ್ಲಿ ಇರಬೇಕು. ಹೊರದೇಶದವರು ಬಂದು EPFO ಇಲ್ಲಿ ಜಾಯ್ನ್ ಆಗೋಕ್ಕೆ ಆಗಲ್ಲ. ಅಂಥದನ್ನು ಕೂಡ ಇವತ್ತು ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಲಕ ನಾನು ಒಂದು ವಿನಂತಿ ಮಾಡುವಂಥದ್ದು, ಮೊನ್ನೆ ಒಂದು ಸುಳ್ಯದಲ್ಲಿ ಒಂದು ಘಟನೆ ನಡೀತು. ಒಬ್ಬ ಯುವಕ ಫಿಶರೀಸ್ ಮಾಡಿದ್ದ, ಮಂಗಳೂರು ಫಿಶರೀಸ್ ಕಾಲೇಜಲ್ಲಿ. ಅವನಿಗೆ ಯಾರೋ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಒಪ್ಪಿಸಿದ್ರು. ಎಲ್ಲಿ ಜಾಬ್ ಕೊಡಿಸ್ತೀವಿ, ಯುರೋಪಲ್ಲಿ, ಜರ್ಮನಿಯಲ್ಲಿ ಜಾಬ್ ಕೊಡಿಸ್ತೀವಿ ಅಂತ ಒಪ್ಪಿಸಿದ್ರು. ಥೈಲ್ಯಾಂಡ್ಗೆ ಕರ್ಕೊಂಡೋದ್ರು, ಥೈಲ್ಯಾಂಡಲ್ಲಿ ಕೂಲಿಗಿಟ್ರು. ಇಂಥ ಹಲವಾರು ಫ್ರಾಡ್ ಕಂಪೆನಿಗಳು, ಅಪಾಯಿಂಟ್ಮೆಂಟ್ ಮಾಡುವಂಥ ಕಂಪೆನಿಗಳು ಇವತ್ತು ಹುಟ್ಕೊಂಡಿದ್ದಾವೆ. ಅವರನ್ನು ನಂಬಿಸ್ತಾರೆ, ಕರ್ಕೊಂಡು ಹೋಗ್ತಾರೆ, ಯಾವುದೋ ದೇಶದಲ್ಲಿ ಕರ್ಕೊಂಡೋಗಿ ಅವರಿಗೆ ಕೂಲಿಗೆ ಬಿಟ್ಬಿಟ್ಟು ಅವರ ಪಾಸ್ಪೋರ್ಟ್ ಕಿತ್ಕೊಂಡು ಹೋಗುವಂಥದ್ದು ದೇಶದಲ್ಲಿ ನಡೀತಾ ಇದೆ. ಆ ಹುಡುಗ ಥೈಲ್ಯಾಂಡಲ್ಲಿ ಸುಸೈಡ್ ಮಾಡಿಕೊಂಡ. ತುಂಬ ನಮಗೆ ಹತ್ತಿರದವನು, ಸುಳ್ಯದ ನಮ್ಮ ಊರಿಂದ ಇನ್ನೊಂದು 6-7 ಕಿಲೋಮೀಟ್ರಲ್ಲಿ ಇರುವಂಥ ಊರಿನ ಹುಡುಗ. ಪಾಪ ತಂದೆ ಇಲ್ಲ, ದುಡಿಯುವಂಥ ವ್ಯಕ್ತಿಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಅಂದರೆ ಇಂಥ ಮೋಸ ಹೋಗೋ, ನಾನು ನಿಮ್ಮ ಮೂಲಕ ಮಾಧ್ಯಮದ ಸ್ನೇಹಿತರ ಮೂಲಕ ವಿನಂತಿ ಮಾಡೋದು, ಇಂಥ ಹಲವಾರು ಜನ ಫ್ರಾಡ್ ಕಂಪನಿಗಳು ಇವತ್ತು ವಿದೇಶದಲ್ಲಿ ನಾವು ಜಾಬ್ ಕೊಡಿಸ್ತಿದ್ದೀವಿ ಅಂತ ಉಟ್ಕೊಂಡಿದ್ದಾರೆ. ಅದಕ್ಕಾಗಿ ಗೌರ್ಮೆಂಟ್ ಆಫ್ ಇಂಡಿಯಾದ ಪೋರ್ಟಲ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ರಿಜಿಸ್ಟ್ರೇಷನ್ ಮಾಡಿದೆ, ಇಂಥವರು ಮಾತ್ರ ವಿದೇಶಕ್ಕೆ ವರ್ಕರ್ಸನ್ನು ಸಪ್ಲೈ ಮಾಡ್ಬೋದು ಅನ್ನುವಂಥದ್ದನ್ನು ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ಆ ರಿಜಿಸ್ಟ್ರೇಷನನ್ನು ನೋಡಿಕೊಂಡು ಜನ ದಯಮಾಡಿ ಅಂಥ ಕಂಪನಿಗಳ ಮೂಲಕನೇ ವಿದೇಶಕ್ಕೆ ಹೋಗೋದಕ್ಕೆ ಹೋಗಬೇಕು. ಮತ್ತು ಅಂಥವರಿಗೆ ನಾವು ಪಾಸ್ಪೋರ್ಟ್ ಆಗಲಿ ವೀಸಾದಾಗಲಿ ಮಾತಾಡಬೇಕು, ಅಂಥವರಿಗೆ ಮಾತ್ರ ದುಡ್ಡು ಕೊಡಬೇಕು. ಹಲವಾರು ಜನ ದುಡ್ಡು 1 ಲಕ್ಷ 2 ಲಕ್ಷ ಕಿತ್ಕೊತಾರೆ ಮತ್ತು ಅವ್ರು ನಾಪತ್ತೆ ಆಗ್ತಾರೆ.
ಇಂಥ ಫ್ರಾಡ್ ಕಂಪನಿಗಳ ಬಗ್ಗೆ ನಿಗಾ ವಹಿಸಬೇಕಾದಂಥ ಭಾಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಹಲವಾರು ಪ್ರಯತ್ನವನ್ನು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರಗಳಿಗೆ ಬರೆದಿದ್ದೀವಿ. ಆದರೂ ಕೂಡ ಇದು ನಿರಂತರವಾಗಿ ನಡೀತಾ ಇದೆ. ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ನಮ್ಮದೇ ರಾಜ್ಯದಲ್ಲಿ ಮೊನ್ನೆ ಇವಾಗ 2-3 ತಿಂಗಳ ಹಿಂದೆ ನಡೆದಿರುವಂಥ ಸುಳ್ಯದ ಘಟನೆಯನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಇಂಥದಕ್ಕೆ ಬಲಿಯಾಗಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತಿದ್ದೀನಿ.